ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 29 ಆಫ್ 90 ಡೇಸ್ ವೆಯ್ಟ್ ಲಾಸ್ ಜರ್ನಿ. ನನ್ನ ಜರ್ನಿಯಲ್ಲಿ ಇದು 29th. ಸೊ ಸ್ವಲ್ಪ ಲೇಟ್ ಆದ್ರೂ ಡೈಲಿ ಮಿಸ್ ಮಾಡ್ದೇ ಆಗ್ತಾಯಿದ್ದೀನಿ ವಿಡಿಯೋ. ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಹಾಕಬೇಕು ಅಂತ ಟ್ರೈ ಮಾಡಿದ್ರು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನಿನ್ನೆ ವಿಡಿಯೋಲ್ಲಿ ಹೇಳಿದ್ದೆ ನಾನು ಏನೋ ಒಂದು ನನಗೆ ಖುಷಿ ಆಗುವಂಥದ್ದು ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಆ್ಯಂಡ್ ಎಷ್ಟೋ ದಿನದಿಂದ ಮಾಡಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಈಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇನು ಅಂತೇಳಿ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಈಗ ಸಮ್ಮರಲ್ಲಿ ಈ ಥರ ಕುರ್ತಾ ಸೆಟ್ ಸಿಂಪಲ್ಲಾಗಿ ಕಾಟನ್, ಪ್ಯೂರ್ ಕಾಟನ್ ಕುರ್ತಾ ಸೆಟ್ ಇದು ತುಂಬ ಚೆನ್ನಾಗಿದೆ. ನನಗದು ತುಂಬ ಇಷ್ಟ ಆಯಿತು, ತರಿಸ್ಕೊಂಡಿದ್ದೆ. ಇದ್ರದ್ದು ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಈಗ ಬನ್ನಿ ಇವತ್ತಿನ ಡೇ ಯಾವ ಥರ ಇತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಂತ ನೋಡೋಣ. ನಿನ್ನೆ ಆಲ್ಮೋಸ್ಟ್ ಎಡಿಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಗಿಬಿಡ್ತು. 10:30 ಹಂಗಾಯಿತು ನೈಟು. ಸೊ ಹಾಗಾಗಿನೇ ನಾನು ಆ ಟೈಮಲ್ಲಿ ಏನು ಅಪ್ಲೋಡ್ ಮಾಡೋದು ಬಿಡು, ಒಟ್ಟಿಗೆ ನಾಳೆ ಅಂದರೆ ಇವತ್ತಿಂದು ನಾಳೆದು ಒಟ್ಟಿಗೆ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಡೇ 29 ಹಾಗೆ ಡೇ 30ದು ಎರಡೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಪರ್ಟಿಕ್ಯುಲರಾಗಿ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಏನಂದರೆ ಇದು ನಾನು ವೆಯ್ಟ್ ಲಾಸ್ ಚಾಲೆಂಜ್ ಥರ ತೊಗೊಂಡಿಲ್ಲ, ವೆಯ್ಟ್ ಲಾಸ್ ಜರ್ನಿ ಥರ ತೊಗೊಂಡಿದ್ದೀನಿ. ನನಗೆ ಯಾವ ಥರ ಅಂದರೆ ಈಸಿ ಆಗುತ್ತೆ ಆ್ಯಂಡ್ ಎಲ್ಲದ್ದು ಬ್ಯಾಲೆನ್ಸ್ ಮಾಡಿಕೊಂಡು ಸೊ ನನ್ನ ಬಾಡಿಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಏನು ಅಂದರೆ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ನಾನು ಜಸ್ಟ್ ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ನೀವು ಚಾಲೆಂಜಸ್ ನನ್ನ ಪೇಜಲ್ಲಿ ಹೋಗ್ಬಿಟ್ಟು ಅಂದರೆ ನಂದು ಚಾನಲ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ, ಎಷ್ಟೊಂದು ಚಾಲೆಂಜಸ್ ಇದ್ದಾವೆ. ಅವು ತುಂಬ ತುಂಬ ಯೂಸ್ಫುಲ್ ಆಗುವಂಥ ಚಾಲೆಂಜಸ್ಸು. ಅದರಲ್ಲಿ ಎಲ್ಲರಿಗೂ ಏನು ರೆಸಿಪೀಸ್ ಎಲ್ಲ ವೀಡಿಯೋಸಲ್ಲೂ ರೆಸಿಪೀಸ್ನ ತೋರಿಸಿದ್ದೀನಿ. ಸೊ ಈಗ ನನಗೆ ರೆಸಿಪೀಸ್ ಖಂಡಿತ ಹೊಸ ರೆಸಿಪೀಸ್ನ ಶೂಟ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಆಗ್ತಾಯಿಲ್ಲ. ನನಗಾದಾಗ ನಾನು ಖಂಡಿತ ಮಾಡ್ಕೊಳ್ತೀನಿ. ಸೊ ಹಾಗಾಗಿನೇ ನಾನು ಜಾಸ್ತಿ ರೆಸಿಪೀಸಿನ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇಲ್ಲ. ಬಟ್ ನಿಮಗೆ ಹೊಸ ರೆಸಿಪೀಸ್ ಬೇಕು ಅಂತಂದರೆ ಸೊ ಪ್ಲೇ ಲಿಸ್ಟಲ್ಲಿ ಹೋಗಿ ಚಾಲೆಂಜಸ್ನ ಚೆಕ್ ಮಾಡಿ, ಅದರಲ್ಲಿ ಎಲ್ಲ ಥರದ ರೆಸಿಪೀಸ್ ನಿಮಗೆ ಸಿಗುತ್ತೆ. ಸೊ ಡೈಲಿ ಒಂದು ಅದರಲ್ಲಿ ನೀವು ಮಾಡ್ಕೊಂಡು ತೊಗೊಳ್ಳಿ. ಏನಂದರೆ ಜೊತೆಗೆ ಮಾಡೋಣ ಅಂತ 90 ಡೇಸ್ ಚಾಲೆಂಜ್ ಅಂತ ಹೇಳಿರೋದು, ಅಂದರೆ 90 ಡೇಸ್ ವೆಯ್ಟ್ ಲಾಸ್ ಜರ್ನಿ ಅಂತ. ನಿಮಗಿಷ್ಟ ಆಗುವಂಥ ವೆಯ್ಟ್ ಲಾಸ್ ಫ್ರೆಂಡ್ಲಿ ಇರೋವಂಥ ಫುಡ್ ನಾನೇನು ಹೇಳಿರ್ತೀನಿಲ್ಲ ಅದನ್ನು ನೀವು ತೊಗೋಬೋದು ಆರಾಮಾಗಿ. ನಾನಿವಾಗ ಎಗ್ ತೊಗೊಂಡಿದ್ದೀನಿ ಅಂತ ನೀವು ಎಗ್ ತೊಗೊಳ್ಳೇಬೇಕು, ಇಲ್ಲ ನಾನಿವಾಗ ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದೀನಿ ಅದನ್ನೇ ನೀವು ತೊಗೋಬೇಕು ಅಂತ ಅಲ್ಲ. ಸೊ ಇದು ಒಂದು ನಾನು ನಿಮಗೆ ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಮಾತಾಡ್ತಾ ನಿಮಗೆ ಮೇನ್ ವಿಷಯ ಹೇಳೋದೇ ಮರ್ತೋದೆ. ಏನು ಅಂದರೆ ನಾನು ನನ್ನ ಚಾಲೆಂಜಲ್ಲಿ ಇಷ್ಟು ದಿನ ಹೋಮ್ ವರ್ಕೌಟ್ಸೇ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ತಾ ಇದ್ದೆ, ವಾಕಿಂಗ್ ಮಾಡ್ತಿದ್ದೆ. ಜಿಮ್ಮಿಗೂ ಇದ್ರೂ ನಮ್ಮ ಟೌನ್ಶಿಪ್ಪಲ್ಲಿ ಇದ್ರೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಈಗ ಬೇರೆ ಏನು ಹೊಸ್ದಾಗಿ 2 ಫ್ಲೋರಲ್ಲಿ ನಮಗೆ ಜಿಮ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ಇಕ್ವಿಪ್ಮೆಂಟ್ಸು ಎಲ್ಲ ಫೆಸಿಲಿಟಿ ಇದೆ. ಹಿಂಗಿದ್ರೂ ನನಗೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಹೋಗೋದಕ್ಕೆ. ಎಲ್ಲರೂ ಅಂತಿದ್ರು, ನಾವಿಲ್ಲಿ ಎಷ್ಟು ದುಡ್ಡೆಲ್ಲ ಪೇ ಮಾಡಿಬಿಟ್ಟು ಜಿಮ್ಮಿಗೆಲ್ಲ ಹೋಗ್ತೀವಿ, ನೀನು ನೋಡಿದ್ರೆ ನಿಮ್ಮ ಟೌನ್ಶಿಪ್ಪಲ್ಲೇ ಇದೆ, ಫ್ರೀ ಇಟ್ಕೊಂಡು ನೀನು ಹೋಗೋದಿಲ್ಲಲ್ಲ ಅಂತ ಹೇಳ್ತಾನೆ ಇದ್ದರು. ಸೊ ಫೈನಲಿ ನನಗೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಈಗ. ಸ್ಟಾರ್ಟಿಂಗ್ ನಂದೇನು ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಹೋಗಿದ್ದೆ ಅಷ್ಟೇ, ಆಗ 1 ವರ್ಷ 2 ವರ್ಷದ ಹಿಂದೆ. ಮಿಡಲ್ ನನಗೆ ಅವಾಗವಾಗ ಹೋಗ್ತಿದ್ದೆ ಬಿಡ್ತಿದ್ದೆ, ರೆಗ್ಯುಲರಾಗಿ ಹೋಗೋಕ್ಕಾಗಿರಲಿಲ್ಲ. ಬಟ್ ಈಗ ಸ್ಟಾರ್ಟಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೋಗಿ. ಅಲ್ಲಿನೂ ಅಷ್ಟೇ ನಾನೇನು ಅಂದರೆ ಮೇಯ್ನಾಗಿ ನಾನು ನಿಮಗೇನು ವರ್ಕೌಟ್ಸ್, ಸ್ಟ್ರೆಚಿಂಗ್ ವರ್ಕೌಟ್ಸ್ ಇರ್ಬೋದು, ಆ್ಯಂಡ್ ನಾನು ನಿಮಗೆ ಹೋಮ್ ವರ್ಕೌಟ್ಸ್ ಏನು ತೋರಿಸಿದ್ದೀನಲ್ಲ, ಸೊ ಅದೇ ವರ್ಕೌಟ್ಸ್ನ ನಾನು ಅಲ್ಲಿ ಕೆಲವೊಂದು ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ಏನು ಗೊತ್ತಾ, ನೀವು ಡಂಬಲ್ಸ್ ನೀವು ಆನ್ಲೈನಲ್ಲಿ ಆರಾಮಾಗಿ ಡಂಬಲ್ಸ್ ಎಲ್ಲ ತೊಗೊಂಡ್ಬಿಟ್ಟು 2 kgs 2.5 kgs ಮತ್ತು 5 kgs ಡಂಬಲ್ಸ್ ಎಲ್ಲ ಸಿಗುತ್ತೆ. ಅದನ್ನು ಆನ್ಲೈನಲ್ಲಿ ನಾನು ಲಿಂಕ್ಸ್ ಬೇಕಿದ್ರೆ ನಾನು ಪ್ರೊವೈಡ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಹಾಗೇ, ಅಂದರೆ ಈಗ ಸ್ಟಾರ್ಟಿಂಗ್ 21 ಡೇಸ್ ಹೋಮ್ ವರ್ಕೌಟ್ ಚಾಲೆಂಜ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಏನು ಮಾಡೋಣ ಅಂದ್ಕೊಂಡೆ, ಡಂಬಲ್ಸ್ನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡು ಅದೇ ವರ್ಕೌಟ್ಸ್ನ ಡಂಬಲ್ ಇಟ್ಕೊಂಡು ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿತ್ತು.
ಸೊ ಬಟ್ ಏನಾಯಿತು ಅಂದರೆ ನಾನು ಜಿಮ್ಮಿಗೆಲ್ಲ ಹೋಗಬೇಕು ಅಂತೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ಒಂದು ಯಾರಿಗೆ ಮನೆಯಲ್ಲೇ ಮಾಡ್ಕೋಬೇಕು ವರ್ಕೌಟ್ಸ್ ಅಂತ ಇರ್ತಿರಲ್ಲ, ಡೆಫಿನೆಟ್ಲಿ ನೀವು ಆ ವರ್ಕೌಟ್ಸ್ನ ಮಾಡಿ. ಆಯಿತು ಅಂತಂದರೆ ನೀವು ಆನ್ಲೈನಿಂದ ಅವು ಡಂಬಲ್ಸು ಇಲ್ಲ ಅಂತಂದರೆ ನಮ್ಗೆ ಅದನ್ನು ತರಿಸ್ಕೊಳಕ್ಕಾಗಲ್ಲ, ನಮ್ಗೆ ಬೇಡ ಅಂತಂದರೆ ವಾಟರ್ ಬಾಟಲ್ಸ್ ಎಲ್ಲ ಮನೇಲಿ ಇರುತ್ತಲ್ಲ, 1 ಲೀಟ್ರ್ ಆ ಥರ ವಾಟರ್ ಬಾಟ್ಲು, ಅದನ್ನು ಫಿಲ್ ಮಾಡಿಕೊಂಡು ನೀವು ಹೋಮ್ ವರ್ಕೌಟ್ಸ್ ವೀಡಿಯೋಸಲ್ಲಿ ಸೇಮ್ ಅದೇ ವರ್ಕೌಟ್ಸ್ನ ಬಾಟಲ್ನ ಇಟ್ಕೊಂಡು ನೀವು ಮಾಡ್ಕೋಬೋದು. ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ಏನೇನು ತೊಗೊಂಡೆ ಮಾರ್ನಿಂಗಿಂದ ಅಂತ ಶೇರ್ ಮಾಡಿದ್ದೀನಿ. ಮಾರ್ನಿಂಗ್ ಜಿಮ್ಮಿಗೆ ಹೋಗ್ಬೇಕಾದ್ರೆ ನಾನು ಫಸ್ಟು ಸ್ವಲ್ಪ ಹೋಗೋದಕ್ಕೂ ಮುಂಚೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡೆ. ನಿನ್ನೆ ಶೇರ್ ಮಾಡಿದ್ನಲ್ಲ ಅದೇ ವೆಯ್ಟ್ ಲಾಸ್ ಡ್ರಿಂಕು. ಅದಾದಮೇಲೆ ಒಂದು 5-6 ಬಾದಾಮಿನ ತೊಗೊಂಡೆ. ಜಿಮ್ಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ನಮಗೆ ಸ್ಟ್ರೆಂತ್ ಇದ್ದರೆ ಚೆನ್ನಾಗಿ ಅಲ್ಲಿ ಎಕ್ಸಸೈಸಸ್ ಎಲ್ಲ ಮಾಡ್ತಿರ್ತೀವಿ, ವರ್ಕೌಟ್ಸ್ ಎಲ್ಲ. ಸೊ ಹಾಗಾಗಿ ಅದನ್ನು ಮಾಡಿಕೊಂಡೆ. ಬಾದಾಮಿ ತೊಗೊಂಡು ಜಿಮ್ಗೆಲ್ಲ ಹೋಗಿ ಬಂದಾದಮೇಲೆ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ತೊಗೊಂಡಿದ್ದು ಮಿಲ್ಕಿ ಮಿಸ್ಟ್ ಏನು ಯಗರ್ಟ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೆ. ಪ್ಲೇನ್ ಯಗರ್ಟ್ ಅದು, ಅದರಲ್ಲಿ ಪ್ರೋಟೀನ್ ಸಿಗುತ್ತೆ ನಮಗೆ. ಸೊ ಅದನ್ನು ತೊಗೊಂಡು ಬಂದಿದ್ದೆ. ಸೊ ಅದ್ರ ಜೊತೆಗೆ ಸ್ಟ್ರಾಬೆರಿ ಫ್ರೂಟ್ಸ್ನ ಹಾಕಿಬಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕಿ ತೊಗೊಂಡಿದ್ದೆ ಬ್ರೇಕ್ಫಾಸ್ಟಾಗಿ. ಆ್ಯಂಡ್ ಲಂಚ್ಗೆ ಏನು ತೊಗೊಂಡೆ, ಈವ್ನಿಂಗ್ ಸ್ನ್ಯಾಕ್ಸ್ ಪ್ರತಿಯೊಂದು ಶೇರ್ ಮಾಡಿದ್ದೀನಲ್ಲ. ಸೊ ಇದು ಬಂದುಬಿಟ್ಟು ಅಂದರೆ ನೆಕ್ಸ್ಟ್ ಡೇ 30th. ಸೊ ಡೇ 30th ಅಷ್ಟೇ ಮಾರ್ನಿಂಗ್ ನಾನು ಈ ಒಂದು ಹಸಿ ಅರಿಶಿನ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ಅದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಿಗೆ ಸ್ವಲ್ಪ ಹಸಿ ಅರಿಶಿನ ತುರಿದು ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹಂಗೆ ಇಟ್ಟು ನೆಕ್ಸ್ಟು ಕುಡಿಬೇಕಾದ್ರೆ ಸ್ವಲ್ಪ ಲೆಮನ್ ಜ್ಯೂಸು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಲಡ್ಡು ನೀನು ಕುಡಿತೀಯ? ಇಲ್ಲ, ಏನು ಮಾಡ್ತಿದ್ದೀಯಾ? ಬೆಳಗ್ಗೆ ಎದ್ದು ಓಡಿಸ್ಬೇಕಂತೆ, ಓಡಿಸ್. ಹಾಯ್ ಮಾಡೋದು, ಹಿಂಗೆ ಮಾಡಿ ಹಾಯ್. ಮಗು ತಿಂದ? ನಾನು ಇವಾಗ ಇದ್ದೀನಿ, ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ. ಬಾ ಅನ್ವಿಕಾ, ಬಾರೆ ಲಡ್ಡು ಬಾ, ಹಾಯ್ ಮಾಡಿ. ಹಾಯ್ ಅನ್ವಿಕಾ. ಲಡ್ಡು ಬಾಯ್ ಮಾಡ್ರಿ, ಬಾಯ್. ಜಿಮ್ಮಿಗೆ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು. ಬಟ್ ನನಗೆ ಲಡ್ಡು ಇನ್ನೂ ಚಿಕ್ಕೋನಿದ್ದ ಆ್ಯಂಡ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನನ್ನ ಟೈಮಿಂಗ್ಸಿಗೆ ಆಗ್ತಾ ಇರಲಿಲ್ಲ. ಆ ಒಂದು ರೀಸನಿಂದ ನಾನು ಜಿಮ್ಮಿಗೆ ಹೋಗ್ತಾ ಇರಲಿಲ್ಲ ಅಷ್ಟೇ. ಮೇನ್ ರೀಸನ್ ಏನು ಜಿಮ್ಮಿಗೆ ಹೋಗೋದು ಅಂದರೆ, ಮನೇಲಿ ನಾನು ಏನು ವರ್ಕೌಟ್ಸ್ ಎಲ್ಲ ಮಾಡ್ಕೊತಿರ್ತೀನಲ್ಲ, ಸೊ ಅದು ಒಂದಿನ ಮಾಡ್ತೀನಿ, 2 ದಿನ ಮಾಡ್ತೀನಿ. ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳು ಮನೇಲಿದ್ದರೆ ನಿಜವಾಗ್ಲೂ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಲಡ್ಡು ಅಡ್ಡ ಬಂದುಬಿಡ್ತಾನೆ, ಇಲ್ಲ ಟಿ ವಿ ನಾನು ನೋಡ್ತೀನಿ ಅಂತಾನೆ, ಏನು ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ. ಸೊ ಕೆಲವೊಂದು ಸಲ ನನಗೆ ಈ ಥರ ಆಗ್ತಿರುತ್ತೆ. ಆ್ಯಂಡ್ ಇನ್ನು ಕೆಲವೊಂದು ಸಲ ಏನಾದರೂ ಕೆಲಸ ಇತ್ತು ಅಂತಂದರೆ ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ಬಿಡ್ತೀನಿ. ಸೊ ಈ ಒಂದು ಏನು ಲೇಸಿನೆಸ್ಸು, ಸೊ ಇದೆಲ್ಲ ಬಿಡಬೇಕು. ಒಂದು ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ ಇದ್ದರೆ ಅಟ್ಲೀಸ್ಟ್ ಹೌದಲ್ಲ ಹೋಗಬೇಕಲ್ಲ, ಟೈಮ್ ಆಯಿತು, ನಾವು ಕಂಪಲ್ಸರಿಯಾಗಿ ಹೋಗಬೇಕು ಅನ್ನೋ ಒಂದು ಮೋಟಿವೇಶನ್ ಇರುತ್ತೆ ಅಂದ್ಬಿಟ್ಟು ನಾನು ಜಿಮ್ಮಿಗೆ ಜಾಯ್ನ್ ಆಗಿರೋದು. ಮೇನ್ ರೀಸನ್ ಇದೆ. ಆ್ಯಂಡ್ ಇವತ್ತು ನಾನು ಜಿಮ್ಮಿಗೆ ಹೋಗ್ಬೇಕಾದ್ರೆ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಬಂದ ಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು, ಅದ್ರ ಜೊತೆ ಒಂದು ಎಗ್ ಆಮ್ಲೆಟ್ನ ತೊಗೊಂಡಿದ್ದೀನಿ. ಆ್ಯಂಡ್ 2 ಎಗ್ ವೈಟು, 1 ಮಾತ್ರ ಫುಲ್ ಎಗ್ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಚಿಕನ್ ಮಾಡಿತ್ತು, ಜೋಳದ ರೊಟ್ಟಿ, ಚಿಕನ್. ಸೊ ಇದನ್ನ ತೊಗೊಂಡೆ. ನೈಟೂ ಅಷ್ಟೇ ಒಂದು ರೊಟ್ಟಿ ಜೊತೆ ಸ್ವಲ್ಪ ಚಿಕನ್ ತೊಗೊಂಡು ನಾನು ಇವತ್ತಿನ ಡೇ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇವತ್ತು 2 ವೀಡಿಯೋಸ್ನ ಶೇರ್ ಮಾಡಿದ್ದೀನಿ, ಡೇ 29, ಡೇ 30. ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.